ಬಳ್ಳಾರಿಯಲ್ಲಿ ರೆಡ್ಡಿಗಳ ರಕ್ತ ರಾಜಕೀಯ ಕೇಸನ್ನ ಪಡೆದುಕೊಳ್ಳುತ್ತಾ ಇದೆ. ಗಲಾಟೆ ವೇಳೆ ಗುಂಡು ತಗುಲಿ ರಾಜಶೇಖರ್ ಎನ್ನುವ ವ್ಯಕ್ತಿ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಮೃತ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಈಗಾಗಲೇ ಪೂರ್ಣಗೊಂಡಿದೆ. ಆಸ್ಪತ್ರೆಗೆ ಎಫ್ಎಸ್ಎಲ್ ತಂಡ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದೆ. ಬಳ್ಳಾರಿಯಲ್ಲಿ ರೆಡ್ಡಿಗಳ ರಕ್ತ ರಾಜಕೀಯ ಕೇಸನ್ನ ಪಡೆದುಕೊಳ್ಳುತ್ತಾ ಇದೆ. ಮೃತ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಈಗಾಗಲೇ ಪೂರ್ಣಗೊಂಡಿದೆ. ಆಸ್ಪತ್ರೆಗೆ ಎಫ್ಎಸ್ಎಲ್ ತಂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದೆ. ಮೃತ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಈಗಾಗಲೇ ಪೂರ್ಣಗೊಂಡಿದೆ. ಆ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಎಫ್ಎಸ್ಎಲ್ ತಂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದೆ. ಬಳ್ಳಾರಿಯ ವಿಮ್ಸ್ ಶವಗಾರದಲ್ಲಿರುವಂತಹ ಎಫ್ಎಸ್ಎಲ್ ತಂಡದಿಂದ ಮಹತ್ವದ ಸಾಕ್ಷ್ಯವನ್ನ ಸಂಗ್ರಹಿಸಲಾಗ್ತಾ ಇದೆ. ಸಾಕಷ್ಟು ತಿರುವನ್ನ ಪಡೆದುಕೊಳ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಕೆಲವೊಂದಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ರು. ಅದಾದ ಬಳಿಕ ಈ ಗುಂಡೇಟಿಗೆ ರಾಜಶೇಖರ್ ಅಂದ್ರೆ 28 ವರ್ಷದ ಕೈ ಕಾರ್ಯಕರ್ತ ರಾಜೇಶ್ ಎನ್ನುವ ವ್ಯಕ್ತಿ ಈಗಾಗಲೇ ಬಲಿಯಾಗಿದ್ದಾರೆ. ಅವರ ಮರಣೋತ್ತರ ಪರೀಕ್ಷೆಯನ್ನ ಕೂಡ ನಡೆಸಲಾಗಿದೆ. ಮರಣೋತ್ತರ ಪರೀಕ್ಷೆ ಈಗಾಗಲೇ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ. ಎಫ್ಎಸ್ಎಲ್ ಅಧಿಕಾರಿಗಳು ಕೂಡ ಈಗಾಗಲೇ ಅಲ್ಲಿಗೆ ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಅಂದ್ರೆ ಯಾವ ಗುಂಡು ಅವರಿಗೆ ತಗಲಿರೋದು, ಯಾವ ರೀತಿ ಘಟನೆ ಆಗಿರೋದು, ಎಲ್ಲಾ ಆಯಾಮಗಳಲ್ಲೂ ಕೂಡ ಈಗಾಗಲೇ ತನಿಖೆಯನ್ನ ನಡೆಸಲಾಗ್ತಾ ಇದೆ. ನಿನ್ನೆ ನೈಟ್ ನಡೆದಿರುವಂತಹ ಘಟನೆ ಇದು. ನಾಳೆ ಅಂದ್ರೆ ಶನಿವಾರ ಒಂದು ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇತ್ತು. ಹಾಗಾಗಿ ಜನಾರ್ದನ್ ರೆಡ್ಡಿ ಹಾಗೂ ಭರತ್ ರೆಡ್ಡಿ ಅವರ ಬೆಂಬಲಿಗರು ಒಂದು ಬ್ಯಾನರ್ ಹಾಕುವ ವಿಚಾರಕ್ಕೆ ಜಗಳವನ್ನ ಮಾಡಿಕೊಂಡಿದ್ದಾರೆ. ಜಗಳವನ್ನ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಕಲ್ಲು ತೂರಾಟವನ್ನ ಮಾಡಲಾಗಿತ್ತು. ಸಾಕಷ್ಟು ಜನರಿಗೆ ಈಗಾಗಲೇ ಗಂಭೀರ ಗಾಯಗಳಾಗಿವೆ. ಈ ಗಲಭೆಯಲ್ಲಿ ರಾಜಶೇಖರ್ ಎನ್ನುವ ವ್ಯಕ್ತಿ ಈಗಾಗಲೇ ಬಲಿಯಾಗಿದ್ದಾರೆ. ಸಾಕಷ್ಟು ಗೊಂದಲ ಇತ್ತು. ಇವರಿಗೆ ಯಾರು ಗುಂಡು ತಗಲಿದೆ ಎನ್ನುವ ಗೊಂದಲ ಇತ್ತು. ಯಾಕೆ ಅಂತ ಅಂದ್ರೆ ಅಲ್ಲಿ ಭರತ್ ರೆಡ್ಡಿ ಅವರ ಆಪ್ತ ಏನಿದ್ರು ಸತೀಶ್ ರೆಡ್ಡಿ ಅಂಗರಕ್ಷಕರು ಗಾಳಿಗೆ ಗುಂಡನ್ನ ಹಾರಿಸಿದ್ರು. ಆ ಗುಂಡು ಏನಾದ್ರೂ ಬಂದು ಇವರಿಗೆ ತಗಲ್ತಾ, ಇಲ್ಲ ಬೇರೆ ಯಾವ್ದಾದ್ರು ಗುಂಡು ಬಂದು ಅಲ್ಲಿಗೆ ತಗಲ್ತಾ ಅನ್ನುವ ಆಯಾಮದಲ್ಲಿ ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನ ಕೂಡ ನಡೆಸಲಾಗಿದೆ. ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಬರಬೇಕು. ರಿಪೋರ್ಟ್ ಬಂದ ತಕ್ಷಣ ಯಾವ ಗುಂಡನ್ನ ಹಾರಿಸಲಾಗಿದೆ, ಯಾವ ಗುಂಡು ಅವರ ಬಾಡಿಗೆ ತಗಲಿರೋದು ಅನ್ನೋದು ಗೊತ್ತಾಗುತ್ತೆ. ಎಫ್ಎಸ್ಎಲ್ ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕೆಲವೊಂದಷ್ಟು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಅದರ ಮೂಲಕ ಕೂಡಲೇ ಈ ಒಂದು ಎಕ್ಸೆಪ್ಷನ್ ವರದಿಯನ್ನು ಸಿದ್ಧಪಡಿಸಿ ಅದರ ಮೂಲಕ ಕೂಡಲೇ ಈ ಒಂದು ಎಕ್ಸೆಪ್ಷನ್ ವರದಿಯನ್ನು ಸಿದ್ಧಪಡಿಸಿ ಅದರ ಮೂಲಕ ವರದಿಯನ್ನು ಸಿದ್ಧಪಡಿಸಿ ಅದರ ಮೂಲಕ